ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರ್ ಆಗಿರೋವಂಥ ಕಾಂಬಿನೇಷನ್ ಸೊಪ್ಸಾರು. ಎಂಥವ್ರಿಗೆ ಆಗಲಿ ಮುದ್ದೆ ಜೊತೆ ಸೊಪ್ಸಾರು ಅಂದರೆ ತುಂಬಾ ಇಷ್ಟ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಕೆಂಪು ದಂಟಿನ ಸೊಪ್ಪು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿಂದ ರುಚಿಯಾಗಿರುವಂಥ ಸೊಪ್ಸಾದ ಸೊಪ್ಸಾರನ್ನು ಮಾಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಕುಕ್ಕರ್ಗೆ 1/4 ಗ್ಲಾಸಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ 1/4 ಗ್ಲಾಸಷ್ಟು ತೊಗರಿಬೇಳೆನ ಹಾಕಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ತೊಗರಿಬೇಳೆನ ತೊಳೆದಿಟ್ಕೊಳ್ಳೋಣ. ಸೊ ತೊಗರಿಬೇಳೆ ಚೆನ್ನಾಗಿ ಈ ಥರ ತೊಳೆದುಬಿಟ್ಟು ಈಗ ಇದಕ್ಕೆ ಮತ್ತೆ ಬೇರೆ ನೀರನ್ನು ಸೇರಿಸ್ಕೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆ. ಸೊ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಬೇಗ ಬೇಯುತ್ತೆ. ಹಾಗೆ ನಾವು ತರಕಾರಿ ಎಲ್ಲ ಮಿಕ್ಸ್ ಮಾಡೋಷ್ಟರಲ್ಲೇ ಬೇಳೆ ಕೂಡ ನೆಂದಿರುತ್ತೆ. ಈಗ 1/4 ಸ್ಪೂನ್ ಆಗುವಷ್ಟು ಅರಿಶಿನ, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದನ್ನೆಲ್ಲ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು. ಇದನ್ನೆಲ್ಲ ಸೇರಿಸಿದ್ಮೇಲೆ ಈಗ ನಾವು ಬಿಡಿಸಿಟ್ಟಿರೋ ಅಂಥ ಸೊಪ್ಪನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು 2 ಸಲ ತೊಳೆದಿಟ್ಕೊಳ್ಳೋಣ, ಇಲ್ಲಾಂದರೆ ತುಂಬ ಮಣ್ಣು ಥರ ಇರುತ್ತೆ. ಕೆಂಪು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಅದರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆಗ ಸೊಪ್ಪಿನ ಸಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದರ ಜೊತೆಗೆ ಅದರ ಒಂದು ಪರಿಮಳ ಅಂತೂ ಘಮ ಘಮ ಅಂತ ಇರುತ್ತೆ ಸಬ್ಸಿಗೆ ಸೊಪ್ಪಿಂದು. ಸೊ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಸೊ ಚೆನ್ನಾಗಿ 2 ಸಲ ನೀರಲ್ಲಿ ಸೊಪ್ಪನ್ನು ತೊಳೆದು ಆಮೇಲೆ ನಾವು ಕುಕ್ಕರ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಗೆ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊಪ್ಪಿನ ಸಾರು. ಈ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಳ್ಳೋಣ. ಆಗ ಬೇಳೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಸೊ 3 ವಿಸಿಲ್ ಕೂಗಿ ತಣ್ಣಗಾದ್ಮೇಲೆ ಇದರಲ್ಲಿರೋವಂಥ ಬೇಳೆ ಬೇಯಿಸಿರುವಂಥ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ನೀರನ್ನೆಲ್ಲ ತೆಗೆದ್ಮೇಲೆ ಈಗ ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಇದು ಮನೆಯಲ್ಲಿ ರೆಡಿ ಮಾಡಿರೋವಂಥ ಧನಿಯಾ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಾಂಬಾರು ಪುಡಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಮನೇಲಿ ರೆಡಿ ಮಾಡಿರೋಂಥ ಸಾಂಬಾರು ಪುಡಿ. ಇದು ತರಕಾರಿ ಸಾಂಬಾರಿಗೆ, ಸೊಪ್ಪಿನ ಸಾರಿಗೆ, ಬೇಳೆ ಸಾರಿಗೆ ಈ ಒಂದು ಪುಡಿನ 1 ಸ್ಪೂನಷ್ಟು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹುಣಸೆ ರಸ, ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಬಿಟ್ಟು ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಸ್ದಿಟ್ಕೊಳ್ಳೋಣ. ಸೊ ಬೇಳೆ ಸ್ವಲ್ಪ ಬಿಸಿ ಇರೋವಾಗನೇ ಮಸ್ದಿಟ್ಕೊಂಡ್ರೆ ಚೆನ್ನಾಗಿ ಮಸಿಬೋದು. ಸೊ ತಣ್ಣಗಾದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಈ ಥರ ಬೇಳೆ ಮಸ್ದಿದ್ದಾದಮೇಲೆ ಈಗ ಆಗಲೇ ನಾವು ನೀರನ್ನು ತೆಗೆದಿಟ್ಟಿರೋ ಬೇಳೆ ಬೇಯಿಸಿರುವಂಥ ನೀರನ್ನು ಇದಕ್ಕೇ ಸೇರಿಸ್ಕೊಳ್ಳೋಣ. ಸೊ ಆ ನೀರನ್ನು ಸೇರಿಸಿದ್ಮೇಲೆ ಈಗ ನಾವು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಸಿ ವಾಸನೆ ಇಲ್ದಿರ ಇರೋ ಥರ ಒಂದು 2ರಿಂದ 3 ಕುದಿ ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಈ ಥರ ಕುದಿ ಬಂದರೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಸೊ ಈಗ ಇಲ್ಲಿ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋದ್ರಿಂದ ಒಗ್ಗರಣೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಾಸಿವೆ ಅರ್ಧ ಸ್ಪೂನ್ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಯಾಕಂದರೆ ಒಗ್ಗರಣೆಗೆ ಸಾಸಿವೆ ಹಾಕಿದಾಗ ಸಿಡಿಬೇಕಾದ್ರೆ ಸ್ಟವ್ ಮೇಲೆ, ಟೈಲ್ಸ್ ಮೇಲೆ ಎಲ್ಲ ಸಿಡಿದಿರ ಕ್ಲೀನಾಗಿ ಇರುತ್ತೆ ಸ್ಟೌವು. ನೋಡಿ ಈ ಥರ ಎಲ್ಲ ಪ್ಲೇಟ್ ಮೇಲೆ ಸಿಡಿದಿರುತ್ತೆ. ಈಗ ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಕುಟ್ಟಿ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈಗ ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸೊ ಸ್ಟವನ್ನು ಆಫ್ ಮಾಡಿದ್ಮೇಲೆ ನಾವು ಒಗ್ಗರಣೆನ ಸಾರಿನ ಜೊತೆಗೆ ಸೇರಿಸ್ಕೋಬೇಕು. ಮತ್ತೆ ಸಾರನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಗ್ಗರಣೆಯ ಒಂದು ಪರಿಮಳ ಹೊರಟೋಗುತ್ತೆ ಕುದಿಸಿದ್ರೆ. ಅದಕ್ಕೆ ಇಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರೋವಂಥ, ಸಿಂಪಲಾಗಿ ಸೊಗಸಾಗಿರೋವಂಥ ಸೊಪ್ಪಿನ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ, ರಾಗಿ ಮುದ್ದೆ ಜೊತೆಗಂತೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇಂಥವ್ರಿಗೆ ಆಗಲಿ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾರು ರೆಡಿಯಾಗಿದೆ. ಕೆಂಪು ದಂಟು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿನ ಸಾರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್.